ಹೋಳಿಗೆ ಮಾಡುವಾಗ ಹೂರ್ಣ ತುಂಬಾಕ ಕಷ್ಟ ಅಂತಿರ್ತಿರ್ಲ ಅಂಥವ್ರ ಮಿಸ್ ಮಾಡ್ಲಾರ್ದ ಈ ವಿಡಿಯೋ ನೋಡ್ರಿ. ನಿಮ್ಗೆ ಹೋಳಿಗೆ ಮಾಡೋಕ್ಕೂ ಈಸಿ ಅನ್ನಿಸ್ತೈತಿ, ಹೂರ್ಣ ತುಂಬಾಕು ಈಸಿ ಅನ್ನಿಸ್ತೈತಿ ನೋಡ್ರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ರಿ, ಇವಾಗ ಹಿಟ್ಟು ನಾದೆ ಇಟ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಫಸ್ಟ್ ಏನೈತಲ್ಲ ಈ ರೀತಿ ಸಣ್ಣ ಉಳಿ ತೊಗೊಂಡ ಈ ಥರ ನೋಡ್ರಿ ಹಿಟ್ಟೊಳಗೆ ಎದ್ದೆ ತಕ್ಕೋಬೇಕ್ರಿ. ತಕ್ಕೊಂಡ್ಮೇಲೆ ಇವಾಗ ಹೂರ್ಣ ತಗೋತೀವಿ ನೋಡ್ರಿ. ಹೂರ್ಣ ಫಸ್ಟ್ ಕೈಲೇ ಈ ಥರ ಮಾಡ್ಕೋಬೇಕು ನೋಡ್ರಿ, ಉದ್ದ ಕೈಗೆ ಮಾಡ್ಕೋಬೇಕ್ರಿ. ಅದನ್ನು ಉದ್ದ ಕೈಗೆ ಮಾಡ್ಕೊಂಡ ಈ ಕನಕದೊಳಗೆ ತಂದ ಇವಾಗ ಈ ಥರ ಹೂರ್ಣ ಇಡೋದ್ರಿ. ಈ ಥರ ಹೂರ್ಣ ಇಟ್ಟ ಏನು ಮಾಡೋದಂದ್ರೆ ಬಲಗೈಯಿಂದ ಹೂರ್ಣ ಒಳಗೆ ಹಿಟ್ಟೊಳಗೆ ಒತ್ತಕ್ಬೇಕ್ರಿ. ಆಮೇಲೆ ಈ ಕಡೆ ನೋಡ್ರಿ ಅಷ್ಟು ಒತ್ಕಿದ್ಮೇಲೆ ಈ ಥರ ನೋಡ್ರಿ ಬಲಗೈಯಿಂದ ಹಿಟ್ಟಿನ ತುದಿ ಏನಿರ್ತೈತೆ ಹಿಂಗೆ ಮ್ಯಾಲೆ ಮಾಡ್ಕೋತಾ ಬರ್ಬೇಕ್ರಿ. ಬಂದ್ಮೇಲೆ ಅದನ್ನ ಮ್ಯಾಲೆ ಏನೋ ಸ್ವಲ್ಪ ಬಂದಿರ್ತೈತ್ಲೆ ಅದನ್ನು ಅಲ್ಲೇ ಮಡಿಚ್ಬಿಡೋದ್ರಿ. ಅದಾದ್ಮೇಲೆ ನೋಡ್ರಿ ಈ ಥರ ಹಿಟ್ಟೊಳಗನ ಎದ್ದೋದ್ರಿ. ಈ ಥರ ಹಿಟ್ಟೊಳಗೆ ಎದ್ದೆ ಈ ಥರ ನೋಡ್ರಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಈಗ ಹಿಟ್ಟು ಹಚ್ಚಿ ಒಂದು ಮಾಡಿದ್ವಿ, ಅದ್ರ ಜೊತೆ ಎಣ್ಣೆ ಹಚ್ಚಿ ಒಂದು ಟೋಟಲ್ ಆಗಿ ಈ ಥರ 2 ಥರ ಹೋಳಿಗೆ ಮಾಡಿ ತೋರಿಸಿದ್ವಿ. ಒಂದು ಹಿಟ್ಟು ಹಚ್ಚೆ ಒಂದು ಎಣ್ಣೆ ಹಚ್ಚೆ. ಈ ನೋಡ್ರಿ ಈ ಥರ ಕೈ ಸೈಲ್ ಬಿಟ್ಟ ಚಂದಂಗೆ ದಂಡಿನ ಈ ಥರ ತಿಡ್ಕೋಬೇಕ್ರಿ. ಇವಾಗ ನೋಡ್ರಿ ಹೋಳಿಗೆ ಅಂತೂ ರೆಡಿ ಆಯ್ತು. ತವಾ ಕಾದೈತಿ, ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹೋಳಿಗೆ ಹಾಕತ್ತೀವಿ ನೋಡ್ರಿ. ಹೋಳಿಗೆ ಹಾಕಿದ್ಮೇಲೆ ಇದಕ್ಕೆ ಏನೈತಲ್ಲ ಸ್ವಲ್ಪ ಸುತ್ತಲೂ ಎಲ್ಲ ಚಂದಂಗೆ ಎಣ್ಣೆ ಬಿಡ್ಬೇಕ್ರಿ. ಎಣ್ಣೆ ಬಿಟ್ರೆ ಹೋಳಿಗೆ ಮಸ್ತಂಗೆ ಉಬ್ಬಿ ಬರ್ತಾವೆ. ಹಂಗಂತೇಳಿ ಜಾಸ್ತಿ ಅಲ್ರಿ, ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು. ಅದಾದ್ಮೇಲೆ ಒಂದು ಸೈಡ್ ಒಂದು ಸ್ವಲ್ಪ ಈ ಥರ ಗುಳ್ಳು ಎಳಕತ್ತು ಅಂದ್ರೆ ತಿರುವಿ ಹಾಕೋಬೇಕ್ರಿ. ನೋಡ್ರಿ ಈ ಥರ ತಿರುವಿ ಹಾಕೊಂಡ್ಬಿಡ್ಬೇಕು. ತಿರುವಿ ಹಾಕೊಂಡ 2 ಸೈಡ ಚಂದಂಗೆ ಬೇಯಿಸ್ಕೋಬೇಕ್ರಿ. 2 ಸೈಡ್ ಬೇಯಿಸ್ಕೊಂಡ್ರೆ ಬಾಯಾಗಿಟ್ರೆ ಸಾಕು ಕರಗ್ತಾವೆ. ಅಷ್ಟು ಮಸ್ತಂಗೆ ಮೆತ್ತಗಾಗಿ ಬರ್ತಾವ್ರಿ. ಹೂರ್ಣ ಗಟ್ಟಿ ಇತ್ತಂದ್ರೆ ಕನಕನೂ ಗಟ್ಟಿನೇ ಇರ್ಬೇಕ್ರಿ. ಹೂರ್ಣ ಮಿದು ಇತ್ತಂದ್ರೆ ಕನಕನು ಏನೈತಲ್ಲ ಮಿದುನ ಇಟ್ಕೋಬೇಕ್ರಿ. ನೀವು ಈ ಥರ ನೋಡ್ರಿ 2 ಸೈಡ ಚಂದಂಗೆ ಬೇಯಿಸ್ಕೊಂಡ್ರೆ ಅಂದ್ರೆ ಮಸ್ತಂಗೆ ಹೂರ್ಣ ಹೋಳಿಗೆ ಅಂತೂ ರೆಡಿಯಾಗೇ ಬರ್ತಾವ್ರಿ. ನಾವು ತುಂಬಿದೀವಲ್ಲ ಆ ಮೆಥಡ್ ಒಳಗೆ ನೀವು ತುಂಬಿರ ಭಾರಿ ಈಸಿ ರೀ. ಅಂದ್ರೆ ಹೂರ್ಣ ಏನೈತಲ್ಲ ಹೊರಗೆ ಬರಂಗಿಲ್ಲ ರೀ. ಬೇರೆ ಥರ ಅದು ತುಂಬ್ತಿರ್ತಾರೋ ಆ ಥರ ತುಂಬಿದ್ರೆ ಅಂದ್ರೆ ಏನಾಕತಿ ಹೂರ್ಣ ಹೊರಗೆ ಬರೋ ಸಾಧ್ಯತೆ ಇರ್ತೈತೆ ರೀ. ಇವಾಗ ನೋಡ್ರಿ ಮಸ್ತ್ ಹೆಂಗೆ ಹೋಳಿಗೆ ರೆಡಿ ಆಯ್ತು. ಇನ್ನೊಂದು ಹೋಳಿಗೆ ತುಂಬುದ ತೋರಿಸ್ತೀವಿ ನೋಡ್ರಿ. ಈಗ ಈ ಥರ ಸ್ವಲ್ಪ ಹಿಟ್ಟೊಳಗೆ ಎದ್ದಿಟ್ಕೊಂಡ ಹೂರ್ಣ ಅದ್ರೊಳಗೆ ಇಟ್ಟ ಈ ಥರ ಬಲಗೈಯಿಂದ ಹೂರ್ಣ ಒಳಗೆ ಒತ್ತಕ್ಬೇಕ್ರಿ. ಎಡಗೈಯಿಂದ ಏನೈತಲ್ಲ ಆ ಥರ ಮಾಡ್ಕೊತಾ ಹೋಗ್ಬೇಕು ನೋಡ್ರಿ. ಈಸಿಯಾಗಿ ತೋರಿಸ್ತೀವಿ ನೋಡ್ರಿ. ಈ ಥರ ಇದೊಂದು ವಿಡಿಯೋ ನೋಡಿದ್ರೆ ಸಾಕ್ರಿ, ನೀವು ಹೋಳಿಗೆ ಮಾಡೋದ ಕಲಿತೀರಿ. ಹೋಳಿಗೆ ಮಾಡಿರಿ, ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತೈತಿ, ಆಮೇಲೆ ಮಾಡಕತ್ರ ನಿಮ್ಗೆ ಇಷ್ಟ ಆಕೈತ್ರಿ ಅಡುಗೆ ಮಾಡಕ್ಕೆ. ಯಾಕಂದ್ರೆ ಪ್ರತಿಯೊಂದು ರೆಸಿಪಿ ಗೊತ್ತಿರ್ಬೇಕ್ರಿ, ಅಂದ್ರೆ ಚಲೋ ಅನ್ನಿಸ್ತೈತಿ ನೋಡ್ರಿ. ಇವಾಗ ರೆಡಿ ಆಯ್ತು, ಕನಕಾಂತರು ರೆಡಿ ಆಯ್ತು ನೋಡ್ರಿ. ಎಲ್ಲ ಹೂರ್ಣ ತುಂಬಿದ್ವಿ ಒಳಗೆ. ಈಗ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿವಿ. ಈ ಥರ ಲಟ್ಟಿಸ್ಕೋಬೇಕು ನೋಡ್ರಿ. ಕೈ ಸೈಲ್ ಬಿಟ್ಟು ಚಂದಂಗೆ ದಂಡಿ ಲಟ್ಟಿಸ್ಕೊತ ಹೋಗ್ಬೇಕ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ಅಂದ್ರೆ ರೊಟ್ಟಿ ರೆಸಿಪಿ ಆಗಲಿ, ಚಪಾತಿ ರೆಸಿಪಿ ಆಗಲಿ, ಪ್ರತಿಯೊಂದು ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ದು. ಒಂದು ಸರ್ತಿ ಹೋಗಿ ಮಿಸ್ ಮಾಡಲಾರ್ದು ಅಷ್ಟು ಎಲ್ಲ ನೀವು ನೋಡ್ಕೊಂಬರ್ರಿ, ನಿಮಗಂತೂ ಇಷ್ಟ ಆಗೇ ಆಗ್ತಾವೆ. ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂಥ ಸಿಂಪಲ್ ಟ್ರಿಕ್ಸ್ ಒಳಗೆ, ಸಿಂಪಲ್ ವೇ ಒಳಗನ ನಾವು ನಿಮ್ಗೆ ರೆಸಿಪಿಗಳನ್ನ ಮಾಡಿ ತೋರಿಸಿದ್ವು. ಇವಾಗ ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಈ ಥರ ತವಾ ಕಾದಿತ್ತು, ತವಾ ಮೇಲೆ ಹಾಕಿ 2 ಸೈಡ ಚಂದಂಗೆ ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದತಿ ತಿರುವಿ ಹಾಕತ್ತೀವಿ ನೋಡ್ರಿ. ಇದೇ ಥರ ನೋಡ್ರಿ ಇನ್ನೊಂದು ಸೈಡು ಚಂದಂಗೆ ಬೇಯಿಸ್ಕೊಂಡು ಬಿಟ್ರೆ ಅಂದ್ರೆ ಮಸ್ತಂಗೆ ಹೋಳಿಗೆ ಅಂತೂ ರೆಡಿ ಆದವು ರೀ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಹೋಳಿಗೆ ಮಾಡ್ತಿರ್ತಿರ್ಲೆ, ಹೂರ್ಣ ತುಂಬಾಕ ಕಷ್ಟ ಅಂತಿರ್ತೀರಿ ನೋಡಿ. ಅವಾಗ ಪಟ್ನ ಈ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ಹೂರ್ಣ ತುಂಬಿ ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ. ಯಾವ ರೀತಿಯಾಗಿ ಉಬ್ಬಿ ಬರ್ತಾವೆ ಅಂಥೇಳಿ ನಿಮ್ಗೆ ತೋರ್ಸಾತೀವಿ. ಇದೇ ಥರ ನೋಡ್ರಿ 2 ಸೈಡ ಚಂದಂಗೆ ಬೇಯಿಸ್ಕೋಬೇಕು ನೋಡ್ರಿ. 2 ಸೈಡ್ ಚಂದಂಗೆ ಬೇಯಿಸ್ಕೊಂಡ್ರಂದ್ರೆ ಹೋಳಿಗೆ ಅಂತೂ ರೆಡಿ ಆಕೈತೆ ನೋಡ್ರಿ ಮಸ್ತಂಗೆ. ಈ ಥರ ಈ ಮೆಥಡ್ ಒಳಗೆ ಒಂದ್ಸಲ ನೀವು ಹೋಳಿಗೆ ಮಾಡಿ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಯಾವ ರೀತಿ ಆಕೈತೆ ಅನ್ನೋದು ಕಮೆಂಟ್ ಒಳಗೆ ನಮ್ಗೆ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ನೋಡ್ರಿ. ನಮ್ಗೆ ಕನಕ ಹಳದಿ ಯಾಕಾಗೈತೆ ಅಂದ್ರೆ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನಾವು ನಾದಿದ್ದೀವಿ ರೀ ನೋಡ್ರಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.